ಜಿಲ್ಲೆಯ ಅಂಕೋಲಾ ತಾಲೂಕಿನ ಕಾಂಗ್ರೆಸ್ನ ನಾಯಕ, ಅದೇ ರೀತಿ ಗೃಹ ಸಚಿವರ ಪರಮ ಆಪ್ತ ಆಗಿರುವಂತಹ ಗೋಪಾಲಕೃಷ್ಣ ನಾಯ್ಕ ಮೇಲೆ ಏನು ಹಲ್ಲೆಗೆ ಯತ್ನ, ಅದ್ರ ಜೊತೆಗೆ ಅವರ ಹತ್ಯೆಗೆ ಯತ್ನ ಆಗಿರುವಂತದ್ದು. ಈಗ ಅವರು ಗುಣಮುಖರಾಗಿ ಬಂದಿದ್ದಾರೆ. ಇದರ ತನಿಖೆ ಈಗ ಪೊಲೀಸರು ಕೂಡ ಆರಂಭಿಸಿರುವಂತದ್ದು. ಅವರು ಈಗ ಮೊದಲ ರಿಯಾಕ್ಷನ್ ಈಗ ನ್ಯೂಸ್ 18ಗೆ ನೀಡ್ತಾ ಇದ್ದಾರೆ. ಏನಂತಾರೆ ಎನ್ನುವಂತ ಬಗ್ಗೆ ಕೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಸರ್, ಈಗ ಅದೃಷ್ಟ ಮತ್ತು ದೇವರ ದಯೆಯಿಂದ ಇವತ್ತು ನೀವು ಬದುಕು ಬಂದಿದ್ದೀರಿ. ಆ ದೊಡ್ಡ ಮಟ್ಟದ ಒಂದು ಏನು ಕೊಲೆಗೆ ಯತ್ನ ಆಯ್ತು. ಇದ್ರ ಬಗ್ಗೆ ಹೇಳೋದಾದ್ರೆ, ಈ ಹಿಂದೆ ಏನಾದ್ರೂ ಬೆದರಿಕೆ ಕರೆಗಳು ಬಂದಿದ್ವಾ? ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ನನಗೆ ನನ್ನ ಹತ್ಯೆ ಯತ್ನ ಆಗೋ ಕ್ಷಣದವರೆಗೂ ನನಗೆ ಯಾವುದೇ ರೀತಿ ಕರೆಗಳು ಈ ಲೋಕಲ್ ಹೊರಗಡೆ ಎಲ್ಲಿಂದನೂ ಬಂದಿದ್ದಿಲ್ಲ. ನನಗೆ ಇಂಟರ್ನೆಟ್ ಕಾಲು, ರೆಗ್ಯುಲರ್ ಯಾವ ಕರೆಗಳು ಇರಲಿಲ್ಲ. ಇದು ಸ್ಪಷ್ಟ. ಸರ್, ಈಗ ಏನು ಅಂಕೋಲಾ ಆಗಿರ್ಬೋದು, ಕಾರವಾರ ಭಾಗದಲ್ಲಿ ನೀವು ಬೆಳೆಯುತ್ತಿರುವಂತ ಒಬ್ಬ ರಾಜಕಾರಣಿ, ಈಗ ನಿಮ್ಮದೇ ಆದಂತ ಒಂದು ದೊಡ್ಡ ಅಭಿಮಾನಿಗಳ ಬಳಗ ಇದೆ. ಕಾಂಗ್ರೆಸ್ ಪಕ್ಷವನ್ನ ಕೂಡ ಅದೇ ರೀತಿಯಲ್ಲಿ ಕಟ್ಟು ಬೆಳೆಸ್ತಾ ಇದ್ರಿ. ಕೆಲವೊಂದ್ ಕಡೆ ರಾಜಕೀಯ ದ್ವೇಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಬೇರೆ ಏನಾದ್ರೂ ಉದ್ಯೋಗದಾಗಿರ್ಬೋದು, ಅದೇ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅದ್ರ ಬಗ್ಗೆ ಏನಾದ್ರು? ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಗೆ ನನ್ನ ಜೀವನದಲ್ಲಿ ಇದುವರೆಗೆ ಯಾವುದೇ ಒಂದು ಪ್ರಕರಣ ದಾಖಲಾಗಿರೋದು ಇಲ್ಲ. ರಾಜಕೀಯಕ್ಕೆ ಸಹಜವಾಗಿ ರಾಜಕೀಯ ಕಾರಣ. ನಾನು ಆಗ್ಲೇ ಹೇಳಿದೆ, ಈ ಕೊಲೆಗಳು ಯಾಕೆ ನಡೀತವೆ? ಹೆಣ್ಣು ಹೊನ್ನು ಮಣ್ಣುಗೋಸ್ಕರ ನಡೀತವೆ. ಅದು ಯಾವುದೂ ಇಲ್ಲ. ಉಳಿದಿರೋದು ರಾಜಕಾರಣ. ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೆ. ಸಹಜವಾಗಿ ಅದೇ ನನಗೆ ಇರಬಹುದು ಅನ್ನೋದು ನನ್ನ ಅನಿಸಿಕೆ. ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿಗಳನ್ನು ಹಿಡಿತಾರೆ ಅನ್ನೋ ವಿಶ್ವಾಸ ಇದೆ. ಈಗಾಗಲೇ 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇದೇ ಆ ಘಟನೆ ನಡೆದ 1 ಗಂಟೆ 2 ಗಂಟೆ ಒಳಗಡೆ ಇನ್ನೆರಡು ಆರೋಪಿಗಳನ್ನ ಬಂಧಿಸಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಇದೆ. ಆದ್ರೆ ಮೂಲ ಕಿಂಗ್ ಪಿನ್ ಆಗಿರುವಂತವ್ರು ಈಗ ಪರಾರಿ ಆಗಿರುವಂತದ್ದು. ಅವರಿಗೆ ಬಂಧಿಸಿದ್ರೆ ಎಲ್ಲಾ ಮಾಹಿತಿಗಳು ಹೊರಬೀಳುತ್ತೆ ಎನ್ನುವಂಥದ್ದು ಪೊಲೀಸ್ ಮೂಲಗಳಿಂದನೇ ನಾವು ತಿಳ್ಕೊಂಡಿರುವಂತದ್ದು. ನಿಮಗೆ ಈ ವಿಚಾರವಾಗಿ ಯಾರದಾದ್ರೂ ಮೇಲೆ ಅನುಮಾನ ಇದೆಯಾ ಏನು ಅಂತ? ಇಲ್ಲ, ನನಗೆ ಇದೇ ವ್ಯಕ್ತಿ ಮಾಡಿದಾನೆ ಅನ್ನೋದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಪೊಲೀಸರು ಅವ್ರ ತನಿಖೆಯಲ್ಲಿ ಅದನ್ನ ತೆಗೀತಾರೆ. ಹೊರಗೆ ತೆಗಿಯೋ ಕರ್ನಾಟಕದ ಪೊಲೀಸರು ಅದನ್ನ ತೆಗಿಯೋಷ್ಟು ಸಶಕ್ತರಿದ್ದಾರೆ. ನಮ್ಮ ಅಧಿಕಾರಿಗಳು, ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ಬೋದು, ಈಗ ಯಾರ್ಯಾರು ಟೀಮ್ ಮಾಡಿದಾರಲ್ಲ, ಅವರೆಲ್ಲ ದೇ ಆರ್ ಆಲ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ದ ಸಿಚುವೇಶನ್ ಅಂಡ್ ಗೆಟಿಂಗ್ ದ ಕಲ್ಪ್ರಿಟ್ಸ್ ಇನ್ ಟು ಕೌಂಟ್ಸ್. ಇದಿಷ್ಟು ಗೋಪಾಲಕೃಷ್ಣ ಅವರ ಮಾತು. ಏನು ದೇವರ ದಯದಿಂದ ನಾನು ಬದುಕಿ ಬಂದಿದ್ದೇನೆ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಪೊಲೀಸ್ ತನಿಖೆಯಿಂದ ಎಲ್ಲಾ ಸತ್ಯಾಸತ್ಯತೆಗಳು ಬೆಳಕಿಗೆ ಬರ್ತಾವೆ ಎನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದು. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.